ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಈ ಹಿಂದೆ ಹಲವಾರು ಪ್ರಶ್ನೆಗಳನ್ನಿಟ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಜನಾಗ್ರಹ ಸಮಾವೇಶಗಳನ್ನು, ಧರ್ಮ ಸಂರಕ್ಷಣಾ ಯಾತ್ರೆಯನ್ನು, ಒಂದು 10 ಸಮಾವೇಶಗಳನ್ನು ಆಯೋಜನೆ ಮಾಡಿತ್ತು. ಆ ಸಂದರ್ಭಗಳಲ್ಲಿ ನಾವು ಎತ್ತಿರುವಂಥ ಪ್ರಶ್ನೆಗಳು ಈಗ ಮತ್ತೆ ಅವತ್ತು ನಾವು ಕೇಳಿರುವಂಥದ್ದು ಬಹಳ ಸಮರ್ಪಕವಾಗಿದೆ ಅಂಥೇಳಿ ನಮಗೆ ಇತ್ತೀಚಿನ ಏನು ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವ ರಿಟ್ ಅರ್ಜಿಯ ಅದರ ಮೂಲಕ ಬಹಿರಂಗಗೊಂಡಿರುವಂಥ ಸತ್ಯಗಳು, ನಮಗೆ ಅವತ್ತು ನಾವು ಮಾಡಿದಂಥ ಏನು ಪ್ರಶ್ನೆಗಳು, ಎತ್ತಿದ ಪ್ರಶ್ನೆಗಳು ಮತ್ತು ಮಾಡಿದ ಆರೋಪಗಳು ಅದು ಸತ್ಯ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ. ನಾವು ಅವತ್ತು ಹೇಳಿದ್ವಿ, ಇದು ಎಲ್ಲ ಎಡಪಂಥೀಯ ಚಿಂತಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರಿಕೊಂಡು ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಹೇಳಿದ್ವಿ. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂಥ ವರದಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಖಳನಟ ಅಥವಾ ಚಿತ್ರನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ನಾನು ಅಂದ್ಕೊಂಡಿದ್ದೆ, ಅಥವಾ ನಾವೆಲ್ಲ ಅಂದ್ಕೊಂಡಿದ್ವಿ, ಪ್ರಕಾಶ್ ರಾಜ್ ಇದನ್ನು ನಿರಾಕರಿಸ್ತಾರೆ ಅಂಥೇಳಿ. ಇವತ್ತು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಚಿನ್ನಯ್ಯನ ಜೊತೆ ಮಾತಾಡಿರೋದು ಸತ್ಯ. ಅದರ ನಂತರ ನಾನು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನಾನು ಮಾತಾಡಿದ್ದೆ, ಅವ್ರು ನನಗೆ ಭಾಳ ಆಪ್ತರಿದ್ದರು ಅಂತ ಹೇಳಿದ್ದಾರೆ. ಈಗ ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಇರುವಂಥದ್ದು, SIT ರಚನೆ ಆಗುವ ಮೊದಲೇ ಪ್ರಣಬ್ ಮೊಹಂತಿ ಅವರಿಗೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಪ್ರಕಾಶ್ ರಾಜ್ ಅವರೇ ಹೇಳ್ತಾರೆ, ವಿಟ್ನೆಸ್ ಹಾಸ್ಟೆಲ್ ಆಗಿದೆ, ಚಿನ್ನಯ್ಯ ಈಗ ಉಲ್ಟಾ ಆಗಿದ್ದಾನೆ, ಹಾಗಾಗಿ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡಿ ಅಂಥೇಳಿ ಪ್ರಣಬ್ ಮೊಹಂತಿ ಹೇಳಿದ್ದಾರೆ ಅಂಥೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು. ನಮಗಿಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ, ಜುಲೈ 15ನೇ ತಾರೀಕಿಗೆ ಓಜಸ್ವಿ ಗೌಡ ಅವರು ಇದು ನಮ್ಮ SITಗೆ ಚೀಫ್ ಆಗಿ ಪ್ರಣಬ್ ಮೊಹಂತಿ ಅವರು ಬರಬೇಕು ಅಂಥೇಳಿ ಒಂದು ಪತ್ರವನ್ನು ಬರೀತಾರೆ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕಿಂತ ಮೊದಲೇ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿ ಅವ್ರ ಜೊತೆ ಈ ರೀತಿ ಮಾತಾಡಿದ್ದೀನಿ ಅನ್ನೋದು ಕೂಡ ಸಾಬೀತಾಗಿರುತ್ತದೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಬ್ರೈನ್ ಮ್ಯಾಪಿಂಗ್ ವಿಷಯವನ್ನು ಹೇಳಿದ್ದಾರೆ, ಆ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂಥ ಗಿರೀಶ್ ಅವರು. ಈಗ ಚಿನ್ನಯ್ಯ ಎಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂಥೇಳಿ ಆ ಪತ್ರದಲ್ಲೇ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಬ್ರೈನ್ ಮ್ಯಾಪಿಂಗ್ ಕೂಡ ಒಪ್ಕೋತೀನಿ ಅಂಥೇಳಿ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ, ಅದಕ್ಕೆ ಪರ್ಮಿಷನ್ ತೊಗೊಳಕ್ಕೆ. ಆ ಸಂದರ್ಭದಲ್ಲೇ ತರಾತುರಿಯಲ್ಲಿ SITಯನ್ನು ರಚನೆ ಮಾಡ್ತಾರೆ. ಒಟ್ಟಾರೆ ಈ ಬೆಳವಣಿಗೆಗಳು ಬಹಳ ಗೊಂದಲಕಾರಿಯಾಗಿ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಏನು SITಯ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿರೋದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಈಗ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ. ಪರಮೇಶ್ವರ್ ಅವರು ಮುಚ್ಚಿಟ್ಟ ಸತ್ಯವನ್ನು ಪ್ರಿಯಾಂಕ ಖರ್ಗೆ ಅವರು ಬಯಲು ಮಾಡಬೇಕು. ಮತ್ತು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಈ ನಿಟ್ಟಿನಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. ಇಲ್ಲಿ ಪ್ರಕಾಶ್ ರಾಜ್ ಅವರ ಎಂಟ್ರಿ ಮತ್ತು ಅದರಲ್ಲಿ ಭಾಳ ಈ ಚಿನ್ನಯ್ಯನ ರಿಪೋರ್ಟನ್ನು ನೀವು ಗಮನಿಸ್ಬೋದು. ಪಾಯಿಂಟ್ ನಂಬರ್ 19ನಲ್ಲಿ ಆ ರಿಟ್ ಅರ್ಜಿಯಲ್ಲಿ 19ರಲ್ಲಿ ಅವನು ಉಲ್ಲೇಖ ಮಾಡ್ತಾನೆ, ನನ್ನ ಕಿವಿಗೆ ಹೆಡ್ಫೋನನ್ನು ಹಾಕಲಾಗಿತ್ತು ಅಂತ ಹೇಳಿ. ನಾವು ಆವಾಗಲೇ ಪ್ರಶ್ನೆ ಮಾಡಿದ್ವಿ, ಆ ವ್ಯಕ್ತಿಯನ್ನು ಸರ್ಕಾರಿ ಸುಪರ್ದಿಯಲ್ಲಿ ಇರಿಸ್ಕೊಳ್ಬೇಕು ಅಥವಾ ಯಾವುದೋ IBಯಲ್ಲಿ ಇರಿಸಿಕೊಂಡು ಆತನಿಗೆ ರಕ್ಷಣೆಯನ್ನು ಒದಗಿಸಬೇಕಿತ್ತು. ಆದರೆ ಏನು ಈ ಷಡ್ಯಂತ್ರದ ಭಾಗ ಯಾರಿದ್ದಾರೆ ಅವ್ರ ಜೊತೆಗೆ ಉಳಿಲಿಕ್ಕೆ ಅವಕಾಶ ಕೊಟ್ಟ ಕಾರಣಕ್ಕೆ ಅವನ ಕಿವಿಗೆ ಹೆಡ್ಫೋನನ್ನು ಹಾಕಿ ಆತನಿಗೆ ಡೈರೆಕ್ಷನನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಏನು ಇದನ್ನು ಗುಂಡಿಯನ್ನು ಅಗೆಯುವ ಸಂದರ್ಭದಲ್ಲಿ ಆತ ಆ ಕಡೆ ಈ ಕಡೆ ಓಡಾಡ್ತಿರುವಂಥದ್ದು, AC ಅವ್ರನ್ನ ಮತ್ತು ತನಿಖಾಧಿಕಾರಿಗಳನ್ನು ಕನ್ಫ್ಯೂಷನ್ ಮಾಡ್ತಿರುವಂಥದ್ದು ನಮಗೆ ಕಂಡು ಬಂದಿತ್ತು. ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ರಿ. ಅದು ಯಾಕೆ ಅಂತ ಈಗ ಅರ್ಥ ಆಗ್ತದೆ. ಯಾಕಂದರೆ ಇನ್ನೊಬ್ಬ ವ್ಯಕ್ತಿ ಆ ಹೆಡ್ಫೋನಲ್ಲಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದೆ, ನಿನ್ನ ಆ ಕಡೆ ಹೋಗಬೇಕು, ಇಲ್ಲಿಂದ ಆ ಕಡೆ ಹೋಗಬೇಕು ಅಂಥೇಳಿ. ಅಂದರೆ SIT ಆ ವ್ಯಕ್ತಿಯನ್ನು ತನ್ನ ಸುಪರ್ದಿಯಲ್ಲಿ ಇರಿಸಿಕೊಳ್ಳೋದು, ಅವನಿಗೆ ಮಾಸ್ಕನ್ನು ಹಾಕ್ತಿದ್ದದ್ದು ಕೂಡ SIT ಅಲ್ಲ, ಅವನೇ ಹಾಕ್ಕೊಂಡು ಬರ್ತಾ ಇದ್ದ. ಮಾಸ್ಕ್ ಹಾಕುವ ಹಿಂದಿರುವಂಥ ರಹಸ್ಯವೇ ಅವನನ್ನು ಪೂರ್ತಿ ಮಾಸ್ಕಿಂಗ್ ಮಾಡಲಿಕ್ಕೆ ಕಾರಣವೇ ಇವರ ಹೆಡ್ಫೋನನ್ನು ಅಲ್ಲಿ ಇಡುವಂಥದ್ದು. ಪಾಯಿಂಟ್ ನಂಬರ್ 19ರಲ್ಲಿ ಇದೆ. ಆಮೇಲೆ ಇನ್ನೊಂದು ಪಾಯಿಂಟ್ ನಂಬರ್ 20ರಲ್ಲಿ 200 ಕೋಟಿಯ ಉಲ್ಲೇಖ ಬರ್ತದೆ. 200 ಕೋಟಿ ವೆಚ್ಚ ಇದು ನಿನಗೇನು ಕೊಡೋದು ದೊಡ್ಡದಲ್ಲ, ನಿಂಗೊಂದು 50 ಲಕ್ಷ ಕೊಡ್ತೀವಿ, ಮನೆ ಕಟ್ಟಿಕೊಡ್ತೀವಿ, ವೀರೇಂದ್ರ ಹೆಗಡೆ ಜೈಲಿಗೆ ಹೋದರೆ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಪ್ರಕಾಶ್ ರಾಜ್ ಅವರು ಇವತ್ತು ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ದಾರೆ, ನಮ್ಗೆ ಬಹಳ ಖುಷಿ ಅದು. ಆದರೆ ಇಲ್ಲಿ ಈ ಷಡ್ಯಂತ್ರ ಅನ್ನೋದಕ್ಕೆ ಬಹಳ ಗಟ್ಟಿಯಾದಂಥ ಪುರಾವೆ ಏನು ಅಂತ ಹೇಳಿದರೆ,
ವೀರೇಂದ್ರ ಹೆಗಡೆ ಜೈಲಿಗೆ ಹೋದರೆ ನಿನಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನಯ್ಯಂಗೆ ಆಫರ್ ಮಾಡಿರುವಂಥದ್ದು. ಈ SIT ರಚನೆ ಆದ ಸಂದರ್ಭದಲ್ಲಿ ಸದನದಲ್ಲೇ ನಮ್ಮ ರಾಜ್ಯದ ಆ ಕಾಲದ ಅಥವಾ ಈ ಕಾಲದ ಮುಖ್ಯಮಂತ್ರಿ ಆಗಿರುವಂಥ ಆಗ DCM ಆಗಿರುವಂಥ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಇದರ ಹಿಂದೆ ಎಲ್ಲ ಎಡಪಂಥೀಯ ಚಿಂತಕರು ಇದ್ದಾರೆ ಅನ್ನೋದಕ್ಕೆ ಭಾಳ ಪುಷ್ಟಿ ಏನಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಆಗಿದ್ದಂತಹ ಹಿಂದೆ ಗುಂಡೂರಾವ್ ಅವರು ಇದು ಎಡಪಂಥೀಯರ ಒತ್ತಡದ ಮೇರೆಗೆ SIT ರಚನೆ ಆಗಿರೋದು ಅಂತ ಉಲ್ಲೇಖವನ್ನು ಮಾಡಿರುವಂಥದ್ದು. ಕೇರಳದ ಸಂಸದರು ಇದರ ಬಗ್ಗೆ ಕಮ್ಯುನಿಸ್ಟ್ ಸಂಸದರು ಇದರ ಬಗ್ಗೆ ಮಾತನಾಡಿದ್ದಾರೆ. ಈಗ ಚಿನ್ನಯ್ಯ ಹೇಳಿರುವ ಹೇಳಿಕೆಯನ್ನು ಆಧರಿಸಿ ನೋಡುವಾಗ ಇದರಲ್ಲಿ ಸಂಪೂರ್ಣವಾಗಿ ಎಡಪಂಥೀಯ ಚಿಂತಕರು ಅಥವಾ ಲೆಫ್ಟ್ ವಿಂಗ್ನವರು ಅವರೇ SITಯನ್ನು ಮುನ್ನಡೆಸುವ ರೀತಿಯಲ್ಲಿ ಕಂಡು ಬರ್ತದೆ. ಯಾಕಂದರೆ ಈ ಪ್ರಣಬ್ ಮೊಹಂತಿಯವರು ನನಗೆ ಹೇಳಿದರು, ಅವನಿಗೆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಪ್ರಣಬ್ ಮೊಹಂತಿಯವರು ನನಗೆ ಗೊತ್ತಿಲ್ಲ, ಇದನ್ನು ಪ್ರಕಾಶ್ ರಾಜ್ ಹೇಳಿರುವಂಥದ್ದು. ಪ್ರಣಬ್ ಮೊಹಂತಿ ಯಾರಿಗೆ ಉತ್ತರದಾಯಿ ಆಗಬೇಕಿತ್ತು? ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಮಾತಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರಿಗೆ ನೋಟಿಸ್ ಕಳಿಸಿ ಅವ್ರನ್ನ ವಿಚಾರಣೆ ಮಾಡಬೇಕಿತ್ತಾ ಇಲ್ವಾ, ಅಥವಾ ಅವರಿಗೆ ಇವರು ಡೈರೆಕ್ಷನ್ ಮಾಡಬೇಕಿತ್ತಾ ಅನ್ನೋದು ನಂದು ಪ್ರಶ್ನೆ. ಚಿನ್ನಯ್ಯ ಸಲ್ಲಿಸಿರುವಂತಹ ಅರ್ಜಿಯೇ ನಮ್ಮ ಹತ್ರ ಇರುವಂಥ ಮಾಹಿತಿ, ಅದರ್ವೈಸ್ ನಮ್ಮ ಹತ್ರ ಬೇರೆ ಏನಿಲ್ಲ. ಚಿನ್ನಯ್ಯ ರಿಟ್ ಪಿಟಿಷನ್ಗೆ ಸಲ್ಲಿಸಿರುವಂಥ ಅರ್ಜಿ ಭಾಳ ಆಘಾತಕಾರಿಯಾದಂಥ ಅಂಶವನ್ನು ಒಳಗೊಂಡಿದೆ. ಒಂದು ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗಳು ಜೈಲಿಗೆ ಹೋದರೆ ನಿನಗೆ 50 ಲಕ್ಷ ಕೊಡ್ತೀವಿ ಅಂತೇಳಿ ಆಫರ್ ಮಾಡಿದ್ದಾರೆ. ಯಾವ ವ್ಯಕ್ತಿ ಆಫರ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. SITಯ ಮುಖ್ಯಸ್ಥರು ಪ್ರಕಾಶ್ ರಾಜ್ಗೆ ಮಾಹಿತಿ ಕೊಡಬೇಕಂತ ಅನಿವಾರ್ಯತೆ ಇತ್ತ, ಅಗತ್ಯತೆ ಇತ್ತ? ಆ ವಿಚಾರವನ್ನು ಇವತ್ತು ಪ್ರಕಾಶ್ ರಾಜ್ ಅವರು ಸ್ವತಃ ಒಪ್ಕೊಂಡಿದ್ದಾರೆ. ಇವತ್ತು ಪ್ರಕಾಶ್ ರಾಜ್ ಅವರು ಸ್ವತಃ ಅದನ್ನು ಬಹಿರಂಗಪಡಿಸಿದ್ದಾರೆ ಅಂತ ಆದ ಮೇಲೆ ನಮಗೆ ಇದು ಪ್ರಶ್ನೆ ಉದ್ಭವಿಸಿರುವಂಥದ್ದು. ಈಗ ಅದಕ್ಕೆ ಉತ್ತರವನ್ನು ಕೊಡಬೇಕಾದವರು ಪ್ರಣಬ್ ಮೊಹಂತಿಯವರೇ. ಯಾಕಂದರೆ ನಾವು ಅವರೊಬ್ಬ ದಕ್ಷ ಅಧಿಕಾರಿ ಅಂತ ನಂಬಿಕೊಂಡು ಅವ್ರ ಮೇಲೆ ಭಾಳ ಒಂದು ನಂಬಿಕೆಯಲ್ಲಿದ್ದವರು ನಾವೆಲ್ಲ, SITಯ ಚೀಫ್ ಆಗಿರುವವರು. ಇವತ್ತು ಅವ್ರ ಮೇಲೆ ಅನುಮಾನ ಮೂಡುವಂತೆ ಪ್ರಕಾಶ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಮೊಹಂತಿಯವರೇ ಹೇಳಿಬಿಟ್ಟು ಆ ವ್ಯಕ್ತಿ ಜೊತೆ ಸಂಪರ್ಕದಲ್ಲಿ ಇರಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳುವ ವಿಚಾರ ಪ್ರಕಾಶ್ ರಾಜ್ ಮೂಲಕ ತಿಳಿದು ಬಂದಿರೋ ಕಾರಣಕ್ಕೆ ಬಹುಶಃ ಇದನ್ನು ಸರ್ಕಾರವು ಗಮನಿಸ್ತದೆ ಅಂತ ಭಾವಿಸ್ತೀನಿ ನಾನು. ಸರ್, ಮಧ್ಯಂತರ ವರದಿ ಇದುವರೆಗೂ ಬಹಿರಂಗ ಆಗಿಲ್ಲ, ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಇಂಥ ಸಂದರ್ಭದಲ್ಲಿ? ಮಧ್ಯಂತರ ವರದಿಯನ್ನು ಕೊಡಬೇಕಿತ್ತು ಸರ್ಕಾರ. ಈ ಹಿಂದೆ ಸದನದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿತ್ತು, ಈಗಲೂ ಕೂಡ ಚರ್ಚೆ ಆಗ್ತಿದೆ. ಮುಂದಿನ ಅಧಿವೇಶನದಲ್ಲಾದರೂ ನಮ್ಮ ಮಾನ್ಯ ಗೃಹ ಸಚಿವರು ಹೆಂಗಿದ್ದಾರೆ ಅವರು ಮಧ್ಯಂತರ ವರದಿಗಳನ್ನು ಸಾರ್ವಜನಿಕ ವಲಯಕ್ಕೆ ಕೊಡ್ಬೋದು ಅಂತೇಳಿ ನಮಗೊಂದು ಭರವಸೆ ಇದೆ. ಸರ್, ಮಟ್ಟಣ್ಣ ಹೇಳ್ತಾರೆ ಚಿನ್ನಯ್ಯ ಈ ಒಂದು ಧರ್ಮಸ್ಥಳದವರ ಕಪಿಮುಷ್ಟಿಯಲ್ಲಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಇದನ್ನು ತಾವು ಒಪ್ತೀರಾ? ಹೇಗೆ? ಈ ಚಿನ್ನಯ್ಯ ಅದೇ ಕಪಿಯ ಮೂಲಕ ಈಚೆ ಬಂದಿರೋದಲ್ವಾ. ಈಗ ಗಿರೀಶ್ ಮಟ್ಟಣ್ಣನವರೇ ಆರ್ಗನೈಸ್ ಮಾಡಿರೋದು ಚಿನ್ನಯ್ಯನನ್ನು. ಏನಾಗಿದೆ, ಚಿನ್ನಯ್ಯಂಗೆ ಡೇ ಬೈ ಡೇ ಭಯ ಆಗ್ಲಿಕ್ಕೆ ಶುರುವಾಯಿತು. ಸುಳ್ಳನ್ನು ಅದನ್ನು ಕಂಟಿನ್ಯೂ ಆಗಿ ಹೇಳೋಕ್ಕೆ ಅವನು ನಟ ಅಲ್ಲ. ಪ್ರಕಾಶ್ ರಾಜ್ ಥರ ಚಿನ್ನಯ್ಯ ಹೇಳ್ಕೊಟ್ಟಿರೋದನ್ನೆಲ್ಲ ಹೇಳಿದ್ದಾನೆ. ಆಮೇಲೆ ಸತ್ಯ ಹೇಳಿದಾಗ ಇದು ನನ್ನ ಮೇಲೆ ಚಿನ್ನಯ್ಯ ಜೈಲು ಅನುಭವಿಸಿದ್ದು. ಇವತ್ತು ಚಿನ್ನಯ್ಯನಿಗೆ ಆಮಿಷವನ್ನು ಒಡ್ಡಿ ಒಬ್ಬ ನೈರ್ಮಲ್ಯ ಕಾರ್ಮಿಕ, ಅತ್ಯಂತ ತಳವರ್ಗದಿಂದ ಬಂದಿರುವಂಥ ಒಂದು ವ್ಯಕ್ತಿ, ಆ ವ್ಯಕ್ತಿಯ ಅವರ ಒಂದು ಅಮಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ಕೋಟ್ಯಾಂತರ ಜನರ ನಂಬಿಕೆಯ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯನ್ನು ಮಾಡಿದಂಥವ್ರಿದ್ದಾರಲ್ಲ, ಇವರು ಹೇಳಿದಂತೆ ಆತ ವರ್ತಿಸುವುದನ್ನು ನಿಲ್ಲಿಸಿದ ಕ್ಷಣದಿಂದ ಆತ ಧರ್ಮಸ್ಥಳದ ಕಪಿ ಮುಷ್ಟಿಯಲ್ಲಿದ್ದಾನೆ ಅಂತ ಹೇಳಕ್ಕೆ ಶುರು ಮಾಡಿದರು. ಚಿನ್ನಯ್ಯನ ಕೊಲೆ ಆಗ್ಬೋದು ಅಂತ ಹೇಳ್ತಾರೆ. ಚಿನ್ನಯ್ಯ ಬಹುಶಃ ಅದು ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದಲೇ ಬದುಕಿ ಬಂದಿದ್ದಾನೆ. ತನಿಖೆಯಾಗುವ ಸಂದರ್ಭದಲ್ಲೇ ಚಿನ್ನಯ್ಯ ಅಲ್ಲಿ ಹೇಳಿದ್ದಾರೆ, ನನ್ನನ್ನು ಇವ್ರು ಕೊಲ್ತಾರೆ ಅಂತ ಹೇಳಿ. ಚಿನ್ನಯ್ಯ ನಾನು ಕೊಲೆಯಾಗ್ತೀನಿ ಎನ್ನುವ ಭಯದಿಂದಲೇ ಸತ್ಯವನ್ನು ಹೊರಗೆ ಹೇಳಿದ್ದಾರೆ ಅಂತ ನನ್ನ ಭಾವನೆ. SIT ಸ್ಥಳ ಮಾಜೂರು ಮಾಡುವಂಥ ಸಂದರ್ಭದಲ್ಲಿ ಚಿನ್ನಯ್ಯನಿಗೆ ಹೆಡ್ಫೋನ್ ಹಾಕಲಾಗಿತ್ತು ಅನ್ನೋದು ಅವರ ರಿಟ್ ಅರ್ಜಿಯಲ್ಲೇ ಇದೆ. ಅಂದರೆ ಇದು ವ್ಯವಸ್ಥಿತವಾಗಿ ಡೈರೆಕ್ಷನ್ನ ಮೂಲಕವಾಗಿ ನಡೀತಾ ಇತ್ತಾ ಹಾಗಿದ್ರೆ? ಇದು ಸರ್, ಈಗ ಡೈರೆಕ್ಷನ್ ಮೂಲಕವೇ ನಡೀತಿತ್ತು ಅಂತೇಳಿ ಚಿನ್ನಯ್ಯ ಹೇಳಿದ್ದಾರೆ. ಇದೆಲ್ಲ ತನಿಖೆಗೆ ಒಳಪಡಲಿ. ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಯಾರ್ಯಾರ ಹೆಸರನ್ನು ಉಲ್ಲೇಖ ಮಾಡಿದರೆ ಅದೆಲ್ಲವೂ ಕೂಡ ತನಿಖೆಯಲ್ಲಿ ಬರಲಿ. ಮತ್ತು ನಮಗೆ ಇದರಲ್ಲಿ ಯಾರ ಬಗ್ಗೆಯೂ ಕೂಡ ನಮಗೆ ಪೂರ್ವಗ್ರಹ ಪೀಡಿತತನ ಇಲ್ಲ. ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಖರ್ಗೆ ಅವರ ಮೇಲೆ ನಂಬಿಕೆ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತೂ ಅತ್ಯಂತ ಆಸ್ತಿಕರು, ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ನಂಬುವವರು. ಅವ್ರ ಮೇಲೂ ಭಾಳ ವಿಶ್ವಾಸ ಇದೆ. ಈ ಹಿಂದೆ ಕೂಡ ಈ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಇಲ್ಲಿ ಯಾರ ಪರ ಮಾಡಿ ವಿರೋಧ ಮಾಡಿ ಅಂತ ಹೇಳಿ ಅಲ್ಲ. ನಾವೇನು ಧರ್ಮಸ್ಥಳದ ಕ್ಷೇತ್ರದ PROಗಳಲ್ಲ. ನಾವು
ಯಾವುದೇ ದೇವಸ್ಥಾನ, ಯಾವುದೇ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಈ ರೀತಿ ದಾಳಿ ಆದಾಗ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಇದು ನಮ್ಮ ಒಂದು ಹಿಂದೂ ಶ್ರದ್ಧಾಭಾವನೆಗೆ ಆಗಿರುವಂಥ ಒಂದು ಆಘಾತ ಅಂತ ನಾನು ಹೇಳೋದು. ಕೇರಳದ ಸಂಸದರ ಪಾತ್ರದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರಿ. ಅವರ ಒಂದು ಮಾಲೀಕತ್ವ ರೆಸಾರ್ಟ್ನಲ್ಲಿಯೂ ಕೂಡ ತಂಗಿದ್ರು ಅನ್ನುವಂಥದ್ದು, ಅದ್ರ ಬಗ್ಗೆ ತಮ್ಮ ಹತ್ರ ಏನು ಮಾಹಿತಿ ಇದೆ? ಅದು ನಿಮಗೆ ಹೇಗೆ ಗೊತ್ತಾಯಿತು? ಮಾಹಿತಿ ಇದೆ, ಸಂದರ್ಭ ಬಂದಾಗ ಮಾಹಿತಿಯನ್ನು ಕೊಡ್ತೀವಿ. ಏನೇನಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ? ಸಂಬಂಧಪಟ್ಟಂಥ ದಾಖಲೆ ಇದೆ, ಬೇಕಾದರೆ ಅಲ್ಲಿಂದ ಪರಿಶೀಲನೆ ಮಾಡ್ಕೊಳ್ಬೋದು. CCTV ಫುಟೇಜ್ಗಳನ್ನು ಆ ಸಂದರ್ಭದಲ್ಲಿ ಆ ದಿನದನ್ನು ತಗೊಳ್ಬೋದು. ಈಗ ಸರ್ಕಾರಕ್ಕೆ ಈಗ ಏನು ಹೇಳ್ತೀರಿ? ಯಾಕಂದರೆ ಸರ್ಕಾರ ನೋಡಿ ಸರ್, ನಮಗೆ ನ್ಯಾಯಾಲಯದಲ್ಲಿ ಏನಾದರೂ ಆಗುವಾಗ ನಮ್ಮ ನೋಟ ನ್ಯಾಯಾಲಯದ ಕಡೆ ಇರಬೇಕು. ಇದು ಸರ್ಕಾರ ರಚನೆ ಮಾಡಿದಂಥ SIT. ಹಾಗಾಗಿ ಸರ್ಕಾರ ಜನರಲ್ಲಿರೋ ಗೊಂದಲವನ್ನು ಬಗೆಹರಿಸಬೇಕು. ಯಾಕಂದರೆ ಚಿನ್ನಯ್ಯ ಅವರ ಕೊಟ್ಟ ಹೇಳಿಕೆಗಳು ಬಹಳ ಆಘಾತಕಾರಿಯಾಗಿವೆ. ಯಾರಿಗೂ 50 ಲಕ್ಷ ಕೊಟ್ಟರೆ, ಯಾರನ್ನ ಜೈಲಿಗೆ ಹಾಕಿದರೆ ಇವನಿಗೆ 50 ಲಕ್ಷ ಕೊಡ್ತೀವಿ ಅಂತ ಹೇಳೋದು ಭಾಳ ಗಂಭೀರವಾದಂಥ ಆರೋಪ. ಹಿಂದೆ ಚಿನ್ನಯ್ಯ ಯಾರು ಏನು ಅಂತಲೇ ಗೊತ್ತಿಲ್ಲದೆ ಇರುವಾಗ ಆತ ಹೇಳಿದ ಕಾರಣಕ್ಕೆ ಬಾಹುಬಲಿ ಬೆಟ್ಟಕ್ಕೆ JCBಯನ್ನು ನುಗ್ಗಿಸಿತ್ತು SIT. ಈಗ ಚಿನ್ನಯ್ಯನೇ ಹೇಳಿಕೆ ಕೊಟ್ಟಿದ್ದಾನೆ ಅಧಿಕೃತವಾಗಿ. ಈಗ ಅದಕ್ಕೊಂದು ಅಧಿಕೃತತೆ ಇದೆ. ಚಿನ್ನಯ್ಯನ ವಕೀಲರು ಮೂಲಕ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿರುವಂಥದ್ದು. ಹಾಗಾಗಿ ಈಗ ಚಿನ್ನಯ್ಯ ಉಲ್ಲೇಖ ಮಾಡಿರುವಂಥವ್ರನ್ನೆಲ್ಲ ತನಿಖೆಯ ಭಾಗವಾಗಿಸ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಅವರು ತಪ್ಪಿತಸ್ಥರು ಅಂತ ಕಂಡು ಬಂದಲ್ಲಿ ಈಗಲೇ ಜೈಲಿಗೆ ಹಾಕಬೇಕು. ಅಲ್ಲ, SIT ತನಿಖೆ ಏನು ಮಧ್ಯಂತರ ವರದಿನೇ ಇಲ್ವಲ್ಲ ಸರ್. ಈಗ SIT ಏನು ತನಿಖೆ ಮಾಡಿದೆ? ಈಗ ಪ್ರಕಾಶ್ ರಾಜ್ ಹೆಸರು ಬಂದಿದೆಯಲ್ಲ, ಅದು SIT ಪಾರದರ್ಶಕವಾಗಿ ತನಿಖೆ ಮಾಡಿದ್ದೇ ಹೋದಾಗಿದ್ದರೆ ಆ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಹೆಸರು ಬರ್ತದೆ, ಅವರು ತನಿಖೆಯ ಭಾಗವಾಗಬೇಕಿತ್ತು ಈಗ ಅಂತ. ಸರ್, ಗಿರೀಶ್ ಮಟ್ಟಣ್ಣನವರ ಸ್ಟೇಗೆ ಹೋಗಿದ್ದಾರೆ. ಅವ್ರು ಹೆಂಗೆ ಹೋಗ್ತಾರೆ? ಹೌದಾ? ಯಾವಾಗ ಹೋಗಿದ್ದು ಸರ್? ಅವರು ಈ ಒಂದು ತನಿಖೆ ಸಂದರ್ಭದಲ್ಲಿ ಸ್ಟೇ ಕೊಡಬೇಕು ಅಂತ ಕೋರ್ಟ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ನಿರಾಕರಣೆ ಮಾಡುತ್ತೆ ಕೋರ್ಟು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅವರು ತನಿಖೆನ ಮಾಡೋದಿಲ್ಲ ನಂತರದಲ್ಲಿ. ಅಲ್ಲ, ನನಗೆ ಅದು ಕೋರ್ಟು ಡೈರೆಕ್ಷನ್ ಕೊಡದೆ SIT ತನಿಖೆ ಮಾಡದೇ ಇರೋಕ್ಕೆ, ಅಥವಾ ಸರ್ಕಾರ ಡೈರೆಕ್ಷನ್ ಕೊಡದೆ SIT ತನಿಖೆ ನಿಲ್ಲಿಸೋದು ಮುಂದುವರಿಸೋದಕ್ಕೆ SITಯ ಸ್ವತಃ ನಿರ್ಣಯ ತಗೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಬಾರದೆ SIT ಹಾಗೆ ಇದ್ದಕ್ಕಿದ್ದಂಗೆ ತನಿಖೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದರೆ ಭಾಳ ಮುಖ್ಯವಾಗಿ ಕೋರ್ಟಿಗೆ ಅವರು ಸಲ್ಲಿಕೆ ಮಾಡಿದ್ದಾರೆ SIT ಅವರು. ಮುಖ್ಯವಾಗಿ ಆ ವಿಚಾರಣೆಯ ಹಂತದಲ್ಲಿ ಅದು ಸ್ವಲ್ಪ ವಿಳಂಬಗತಿಯನ್ನು ಕಂಡಿದೆ. ಈ ಹಿಂದಿನ ಮ್ಯಾಜಿಸ್ಟ್ರೇಟ್ ಅದನ್ನು ಕೈಗೆತ್ಕೊಂಡಿರಲಿಲ್ಲ, ಅದು ತುಂಬ ಡಿಲೇ ಮಾಡಿದರು. ಈಗ ಅದು ವೇಗವಾಗಿ ಇನ್ನಷ್ಟು ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀವಿ ನಾವು. ಅಂತಿಮವಾಗಿ ವರದಿ ಬಹಿರಂಗಪಡಿಸಬೇಕು ಅನ್ನೋದು ತಮ್ಮ ಆಗ್ರಹ. ನಮಗೆ ಅದೇ ಸರ್ಕಾರ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ ನಮ್ಮ ಆಗ್ರಹ. ಥ್ಯಾಂಕ್ ಯು. ಇದಿಷ್ಟು ವಸಂತ್ ಗಿಳಿಯಾರ್ ಹೇಳ್ತಿರ್ತಕ್ಕಂಥ ಮತ್ತು ಈ ಒಂದು SITಯ ವರದಿ ಬಹಿರಂಗಪಡಿಸಬೇಕು ಅನ್ನೋಂಥ ವಿಚಾರವನ್ನು ಅವರು ಈಗ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 8 ಕನ್ನಡ, ಬೆಂಗಳೂರು.